ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೇಸಿಗೆ ಕಾಲದ ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ, ಹಾಗೆ ಬಿಸಿಲು ಕೂಡ ತುಂಬಾ ಇದೆ. ಈ ಹೊತ್ತಲ್ಲಿ ಎಲ್ಲರಿಗೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಐಸ್ ಕ್ರೀಮ್ನ ಹೊರಗಡೆಯಿಂದ ತಿನ್ನೋ ಬದಲು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದರಲ್ಲೂ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ಬನ್ನಿ, ಹಾಗಾದರೆ ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಚಾಕ್ಲೇಟ್ ಕಾಫಿ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1/3 ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇದರ ಜೊತೆಗೆ ನಾನಿಲ್ಲಿ ಮಾರಿ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಒಂದು 4 ಬಿಸ್ಕೆಟ್ನ ನಾನು ತೊಗೋತಾ ಇದ್ದೀನಿ. 4 ಆದರೆ ಸಾಕು. ಸೊ ಈಗ ಅದನ್ನು ಕೈಯಿಂದ ಹೀಗೆ ಕಟ್ ಮಾಡಿಬಿಟ್ಟು ಆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 4 ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಬ್ರೂನು ಬಳಸ್ಬೋದು, ಅಥವಾ ನೆಸ್ಕೆಫೆನೂ ಬಳಸ್ಬೋದು, ಅಥವಾ ಇವೆರಡನ್ನು ಬಿಟ್ಟು ಬೇರೆ ಬ್ರ್ಯಾಂಡ್ನಾದರೂ ಬಳಸ್ಬೋದು. ಸೊ ನಾನು ಇಲ್ಲಿ ಬಳಸ್ತಾ ಇರೋದು ಬ್ರೂ. ಸೊ ನಾನಿಲ್ಲಿ 4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸಣ್ಣ ಪೌಡ್ರ್ ಮಾಡ್ಕೊಂಡು ಬರಬೇಕು. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಸೊ ನೋಡಿ, ಈ ರೀತಿ ಫುಲ್ ಸ್ಮೂತಾಗಿ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವಿಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ಹಾಲನ್ನ ನಾವು ಕಾಯಿಸ್ಕೋಬೇಕು. ನಾನಿಲ್ಲಿ ರೆಗ್ಯುಲರ್ ಹಾಲನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ಹಾಲನ್ನ ನೀವಿಲ್ಲಿ ಬಳಸ್ಬೋದು. ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ನ ಬಳಸಿಲ್ಲ. ರೆಗ್ಯುಲರ್ ನಾರ್ಮಲ್ ಹಾಲು ಬರುತ್ತಲ್ಲ, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ನೋಡಿ, ಈಗ ಹಾಲು ಕಾಯ್ದಿದೆ ಈಗ. ಸೊ ನಾವೇನು ಮಾಡಬೇಕು, ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ನಾವು ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸಣ್ಣ ಉರಿಯಲ್ಲೇ ಇದನ್ನು ನಾವು ಕುದಿಸ್ಕೋಬೇಕು. ತುಂಬ ಹೊತ್ತೇನು ಕುದಿಸ್ಕೋದೇನು ಬೇಡ. ಒಂದು 2-3 ನಿಮಿಷ ಕುದಿಸಿದರೆ ಸಾಕು. ಈಗ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಅದನ್ನು ಬಳಸ್ಬೋದು. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಚಾಕ್ಲೇಟ್ ಕರಗುವವರೆಗೂ ನಾವು ಇದನ್ನು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ನೋಡಿ, ಇಷ್ಟು ಕಲಿಸಿದ್ರೆ ಸಾಕು. ಈಗ ಚಾಕ್ಲೇಟ್ ಕರಗಿದೆ. ಈಗ ನಾವು ಮೊದಲೇ ಗ್ರೈಂಡ್ ಇಟ್ಕೊಂಡಿರ್ತೀವಲ್ವ, ಆ ಪೌಡ್ರನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ತಾ ಹೋಗೋಣ. ಗಂಟಿಲ್ದ ಹಾಗೇ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಗ್ಯಾಸ್ ಆನ್ನೇ ಇಟ್ಕೊಳ್ಳಿ, ಆಫ್ ಮಾಡೋದೇನು ಬೇಡ. ಸೊ ನೋಡಿ, ಈಗ ಕಲಿಸಿದ್ದಾಗಿದೆ ಈಗ. ಸೊ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಅಲ್ಲಿವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು. ಸೊ ನೋಡಿ, ಈಗ ಚೆನ್ನಾಗಿ ಕಲಿಸಿದ್ದಾಗಿದೆ ಈಗ. ಸೊ ಈಗ ಸ್ವಲ್ಪ ಗಟ್ಟಿಯಾಗುವವರೆಗೂ ನಾವು ಕಲಿಸ್ತಾ ಹೋಗಬೇಕು. ಸೊ ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಇಷ್ಟಾದರೆ ಸಾಕು. ಈಗೇನು ಮಾಡೋಣ, ನಾವಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಇದನ್ನು ಫುಲ್ಲು ಆರೋಗಿ ಬಿಡಬೇಕು. ಸೊ ತಣ್ಣಗಾಗುವವರೆಗೂ ನಾವು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ಫುಲ್ ತಣ್ಣಗಾದ್ಮೇಲೆ ಹೀಗಾಗುತ್ತೆ ನೋಡಿ. ಈ ರೀತಿ ಫುಲ್ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿ ಅದು ಮಿಶ್ರಣ ಆಗುತ್ತೆ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಕಲಿಸ್ಕೊಂಬಿಡೋಣ. ನೋಡಿ, ಕಲಿಸಿದ್ದಾಗಿದೆ. ಈಗ ನಾವೇನು ಮಾಡೋಣ, ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿ, ನಾನು ಎಲ್ಲನೂ ಒಂದೇ ಸತಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಗ್ರೈಂಡ್ ಮಾಡಿದ ಮೇಲೆ ಆ ಮಿಶ್ರಣ ಈ ರೀತಿಯಾಗಿ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ. ನೋಡಿದರೆ ನಾವು ಇದಕ್ಕೆ ಕ್ರೀಮು ಅಥವಾ ಕೆನೆ ಏನನ್ನೂ ಹಾಕಿಲ್ಲ, ಅಂದ್ರೂ ಇಷ್ಟು ಸ್ಮೂತಾಗಿ ಬಂದಿದೆ. ನೋಡಿದ್ರಲ್ಲ. ಸೊ ನೋಡಿ, ಈಗ ನಾವೇನು ಮಾಡೋಣ, ನಾನಿಲ್ಲಿ ಸ್ಟೀಲ್ ಗ್ಲಾಸ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಪ್ನು ತೊಗೋಬೋದು, ಅಥವಾ ಟೀ ಕಪ್ಸ್ ಬರುತ್ತಲ್ಲ ಅದನ್ನೂ ತೊಗೋಬೋದು. ಸಣ್ಣ ಸಣ್ಣ ಚಿಕ್ಕ ಬಟ್ಲು ಬರುತ್ತಲ್ಲ ಅದನ್ನೂ ತೊಗೋಬೋದು. ಇಲ್ಲಪ್ಪ ಅಂದರೆ ಒಂದು ಚಿಕ್ಕ ಪಾತ್ರೆನೂ ತೊಗೋಬೋದು. ಸೊ ಅದರಲ್ಲಿ ಈಗ ನಾವು ಈ ಮಿಶ್ರಣನ ಹಾಕ್ಕೊಳ್ಳೋಣ. ನಾನಿಲ್ಲಿ ಗ್ಲಾಸ್ನ ಬಳಸಿದ್ದೀನಿ. ಸೊ ನಾನಿಲ್ಲಿ ಗ್ಲಾಸ್ಗೆ ಹಾಕ್ಕೊಂಡಿದ್ದಾಗಿದೆ.
ಈಗ ನಾವು ಇದನ್ನು ಅಲ್ಯೂಮಿನಿಯಂ ಫೈಲ್ ಇರುತ್ತಲ್ಲ ಅದರಿಂದ ಕವರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಅದನ್ನು ಎಡ್ಜಸ್ ಎಲ್ಲ ಒತ್ತಿಬಿಟ್ಟು ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು. ಅಂದರೆ ಐಸ್ ಕ್ರಿಸ್ಟಲ್ಸ್ ಆಗಲ್ಲ. ಅದಕ್ಕೋಸ್ಕರ ಅಲ್ಯೂಮಿನಿಯಂ ಫೈಲ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ಐಸ್ ಕ್ರೀಮ್ ಮಿಶ್ರಣ ಇನ್ನೂ ಉಳಿದಿತ್ತಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ಅದನ್ನು ಸಹ ನಾನಿಲ್ಲಿ ಅಲ್ಯೂಮಿನಿಯಂ ಫೈಲಿಂದ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಟ್ಲೂ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕಂತ. ಸೊ ನೋಡಿ, ಅದಕ್ಕೂ ನಾನು ಹಾಕಿಬಿಟ್ಟು ಈಗ ಅದನ್ನು ಕೂಡ ನಾನಿಲ್ಲಿ ಅಲ್ಯೂಮಿನಿಯಂ ಫೈಲಿಂದ ಕವರ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವುದರಲ್ಲಿ ಹಾಕಿರ್ತೀರಲ್ವ ಅದಕ್ಕೆ ನೀವು ಅಲ್ಯೂಮಿನಿಯಂ ಫೈಲಿಂದ ಕವರ್ ಮಾಡಿದರೆ ಆಯಿತು. ಈಗ ಇದನ್ನು ನಾವು ರಾತ್ರಿ ಇಡೀ ಫ್ರೀಝರ್ನಲ್ಲಿ ಇಡಬೇಕು. ಸೊ ಇದು ಚೆನ್ನಾಗಿ ಫ್ರೀಸ್ ಆಗಬೇಕು. ಈಗ ನೋಡಿ, ಈಗ ನಾನು ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಈಗ ಅದನ್ನು ಹೊರಗೆ ತೆಗೆದಿದ್ದೀನಿ. ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ನಾನೀಗ ಅದನ್ನು ಅಲ್ಯೂಮಿನಿಯಂ ಫೈಲ್ನ ತೆಗಿತಾ ಇದ್ದೀನಿ. ಸೊ ನೋಡಿ, ಅಲ್ಯೂಮಿನಿಯಂ ಫೈಲ್ನ ತೆಗೆದು ಈಗ ನಾವೇನು ಮಾಡೋಣ, ಒಂದು ಚಾಕುವಿನಿಂದ ಮಧ್ಯದಲ್ಲಿ ಹೀಗೆ ಅದರಲ್ಲಿ ಚುಚ್ಚಿಬಿಟ್ಟು ಅದನ್ನು ರೌಂಡಾಗಿ ಹಿಂಗೆ ತಿರುಗಿಸ್ತಾ ಅದನ್ನು ಅನ್ಮೌಂಡ್ ಮಾಡ್ಕೋಬೇಕು. ಒಂದು 5 ನಿಮಿಷ ನೀವು ಹೊರಗಡೆ ಬಿಟ್ಟರೆ ಅದು ಈಸಿಯಾಗಿ ಹೊರಗಡೆ ಬರುತ್ತೆ. ತುಂಬ ಏನದಕ್ಕೆ ಕಷ್ಟಪಡೋದೇನಿಲ್ಲ. ಸೊ ನೋಡಿ, ಈ ರೀತಿಯಾಗಿ ಅದು ಹೊರಗಡೆ ಬಂದಿದೆ. ಈಗ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚಾಕುವಿನಿಂದ ನಾನಿಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರೋಲ್ ಕಟ್ ಕುಲ್ಫಿ ಅಂತಲೂ ಕರೀತಾರೆ. ಸೊ ನೋಡಿ, ಈ ರೀತಿ ಕಟ್ ಮಾಡ್ತಾ ಹೋಗೋಣ. ಇಲ್ಲಪ್ಪ ನೀವು ಅಂದರೆ ಚಿಕ್ಕದು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಆ ಮಧ್ಯದಲ್ಲಿ ಒಂದು ಐಸ್ ಕ್ರೀಮ್ ಕಡ್ಡಿನ ಇಟ್ಬಿಟ್ರೆ ನಿಮಗೆ ಆ ಥರನೂ ಐಸ್ ಕ್ರೀಮ್ ನೀವು ಮಾಡ್ಕೋಬೋದು. ಈಗ ಇದರ ಮೇಲ್ಗಡೆ ನಾನಿಲ್ಲಿ ಚೋಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಸೊ ನೋಡಿ ಹೇಗೆ ಬಂದಿದೆ ಅಂತ, ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ. ಇದರಲ್ಲಿ ನಾವು ಕ್ರೀಮನ್ನು ಬಳಸೇ ಇಲ್ಲ. ಸೊ ಹಾಲನ್ನು ಕೂಡ ನಾವು ನಾರ್ಮಲ್ ಹಾಲನ್ನೇ ಬಳಸಿರೋದ್ರಿಂದ ಫುಲ್ ಪ್ಯಾಟ್ ಮಿಲ್ಕನ್ನು ನಾವು ಇಲ್ಲಿ ಉಪಯೋಗಿಸಿಲ್ಲ. ಸೊ ಆದರೂ ಕೂಡ ಇಲ್ಲಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ ನೋಡಿದ್ರಲ್ಲ. ಮನೆಯಲ್ಲೇ ಹೇಗೆ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ. ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಹೈಜೀನಾಗಿ ನಾವು ಈ ರೀತಿ ಐಸ್ ಕ್ರೀಮ್ನ ಮಾಡ್ಬೋದು. ಈ ರೀತಿ ನೀವು ಮಕ್ಕಳಿಗೂ ಐಸ್ ಕ್ರೀಮ್ ಮಾಡಿಕೊಟ್ರೆ ಅವ್ರಿಗೆ ಸಂತೋಷನೂ ಆಗುತ್ತೆ, ಹಾಗೆ ಹೈಜೀನಾಗೂ ಇರುತ್ತೆ. ಸೊ ಇದರಲ್ಲಿ ನಾವೇನು ಕೆಮಿಕಲ್ನು ಬಳಸಿಲ್ಲ. ಸೊ ಆದ್ದರಿಂದ ಇದು ಹೆಲ್ದಿ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ. ಹಾಗೆ ನಾನು ಇದರಲ್ಲಿ ಏನೇನೆಲ್ಲ ಬಳಸಿದ್ದೀನೋ ಅದೆಲ್ಲ ಮನೇಲಿ ಇದ್ದೇ ಇರುತ್ತೆ. ಒಂದೇ ಒಂದು ಅಂದರೆ ನೀವು ಚಾಕ್ಲೇಟ್ನ, ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕಿದರೆ ಆಯಿತು. ಅದೊಂದೇ ನೀವು ಹೊರಗಡೆಯಿಂದ ತರಬೇಕಾಗಿದ್ದು. ಮಿಕ್ಕಿದ್ದೆಲ್ಲ ಮನೇಲಿ ಇದ್ದೇ ಇರುತ್ತೆ. ಸೊ ಇದನ್ನು ಮನೆಯಲ್ಲೇ ಮಾಡ್ಕೋಬೋದಲ್ಲ ವೀಕ್ಷಕರೇ. ಸೊ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.